ವೆಲ್ಕಮ್ ಬ್ಯಾಕ್ ಟು SSBV ಕ್ರಿಯೇಷನ್ಸ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಾನ್ವಿ. ಓಕೆ ಫ್ರೆಂಡ್ಸ್, ಇವತ್ತು ಒಂದು ವಿಡಿಯೋ ಮಾಡ್ತಿದ್ದೀನಿ. ಅದು ಏನಪ್ಪ ಅಂತ ಹೇಳಿದರೆ ಕ್ಲಾತ್ ಬಗ್ಗೆ. ನಾನು ನಿನ್ನೆ ಶಾಪಿಂಗಿಗೆ ಹೋಗಿದ್ದೆ. ಶಾಪಿಂಗಿಗೆ ಹೋದಾಗ ಸ್ವಲ್ಪ ಡ್ರೆಸ್ಗಳನ್ನು ಕೂಡ ಪರ್ಚೇಸ್ ಮಾಡಿದೆ. ಅದು ಎಲ್ಲಿ ಅಂತ ಹೇಳಿದರೆ, ಈಗ ಆಲ್ರೆಡಿ ನಿಮಗೆ ಈ ಕವರ್ ಮೇಲೆ ಗೊತ್ತಾಗ್ತಾ ಇದೆ ಎಲ್ಲಿ ಅಂತ. ಟೆಕ್ಸ್ಟ್ ಮಾರ್ಟ್ ಅನ್ನೋದರಲ್ಲಿ ನಾನು ಹೋಗಿ ಶಾಪ್ ಮಾಡ್ಕೊಬಂದೆ. ಬಟ್ ನಾನು ಏನೇನು ಶಾಪ್ ಮಾಡಿದೆ, ಏನೇನು ತೊಗೊಂಡೆ, ಡ್ರೆಸ್ ಕ್ವಾಲಿಟಿ ಹೇಗಿದೆ ಮತ್ತು ಇನ್ನೇನೇನು ತೊಗೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಹಾಗೆ ನನ್ನ ಚಾನಲ್ ಮೇಲೆ ಇರಲಿ ಅಂತ ಹೇಳ್ತಾ ಇವಾಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಲ್ವಾ. ಬನ್ನಿ. ಓಕೆ, ಈಗ ಆಲ್ರೆಡಿ ನಿಮಗೆ ಗೊತ್ತು ನಾನು ಡ್ರೆಸ್ ತೊಗೊಂಡೆ ಅಂತ ಹೇಳಿಬಿಟ್ಟು. ಅದು ಬಂದು ಟೆಕ್ಸ್ಟ್ ಮಾರ್ಟಲ್ಲಿ ನಾನು ಹೋಗಿದ್ದು. ಕಮರ್ಷಿಯಲ್ ಸ್ಟ್ರೀಟಲ್ಲಿ ಶಿವಾಜಿ ನಗರ ಇತ್ತಲ್ವ, ಅಲ್ಲಿರೋಂತಹ ಟೆಕ್ಸ್ಟ್ ಮಾರ್ಟಿಗೆ ಹೋಗಿ ನಾನು ತೊಗೊಂಡಿರೋ ಅಂಥದ್ದು. ಬಟ್ ಕ್ವಾಲಿಟಿ ಹೇಗಿದೆ, ಬಟ್ಟೆ ಯಾವುದು ಡ್ರೆಸ್ ತೊಗೊಂಡಿದ್ದೀನಿ ಅನ್ನೋದನ್ನು ತಿಳಿಸ್ತೀನಿ. ಓಕೆ, ನಾನು ತೊಗೊಂಡಿರೋದು ಸ್ಕರ್ಟ್ಗಳನ್ನು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಕಾಣಿಸ್ತಾ ಇದೆ ನಿಮಗೆ ಸ್ಕರ್ಟು. ಓಕೆ, ನೋಡಿದ್ರಲ್ವ, ನಾನು ಇವಾಗ ಸ್ಕರ್ಟ್ನ ತೊಗೊಂಡಿದ್ದೀನಿ. ಹೇಗಿದೆ ಅಂತ ಹೇಳಿಬಿಟ್ಟು ನಿಮಗೆ ತಿಳಿಸ್ತೀನಿ. ಓಕೆ, ನನ್ನ ಸ್ಕರ್ಟ್ನ ಇವಾಗ ಒಂದೊಂದಾಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ತೊಗೊಂಡಿರೋ ಅಂಥ ಸ್ಕರ್ಟ್ ಇದು ಅಷ್ಟೇ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನೋಡಿ, ಈಗೆಲ್ಲ ಇದೆ ಇದು. ಇಲ್ಲಿ ನೋಡಿ, ನಾನು ನಿನ್ನೆ ವೇರ್ ಕೂಡ ಮಾಡಿ ನೋಡಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಕ್ಲಾತು ಅಷ್ಟೇ ತುಂಬ ಸಾಫ್ಟಾಗಿದೆ. ಅಂದರೆ ಹೇಗೆ ಅಂತ ಹೇಳಿದರೆ, ಹಾಕಿದರೆ ಹಾಕಿದ ಥರನೇ ಅನಿಸಲ್ಲ, ಅಷ್ಟು ಸ್ಮೂತಾಗಿದೆ. ಒಳಗಡೆ ಅಷ್ಟೇ ಬಟ್ಟೆ ನೋಡಿ, ಇದು ಒಂಥರ ಕಾಟನ್ ಕ್ಲಾತ್ ಇದ್ದ ಹಾಗಿದೆ. ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಕಾಟನ್ ಕ್ಲಾತ್ ಥರ ಬರುತ್ತೆ. ಬಟ್ ಕಾಟನ್ ಅಲ್ಲ, ನಾನು ನಿಮಗೆ ಹೇಳ್ತಿರೋದು ಕಾಟನ್ ಕ್ಲಾತ್ ಥರ ಬರುತ್ತೆ ಇದು. ಆ್ಯಂಡ್ ಇಲ್ಲಿ ಸ್ಟಿಚ್ಚು ಕೂಡ ಅಷ್ಟೇ ನಿಮಗೆ ಕಾಣಿಸ್ತಿರ್ಬೋದು ನೋಡಿ. ಸ್ಟಿಚ್ಚು ಅಷ್ಟೇ ತುಂಬ ಫಿಟ್ಟಿಂಗ್ ಆಗಿದೆ. ತುಂಬ ಅಂದರೆ ತುಂಬ ಫಿಟ್ಟಿಂಗ್ ಆಗಿದೆ ಇದು. ನೋಡ್ಬೋದು ನೀವು. ಡ್ರೆಸ್ಸು ಕೂಡ ಅಷ್ಟೇ. ಇಲ್ಲಿ ಏನು ಬರುತ್ತೆ, ಈ ಸ್ಟ್ರಕ್ಚರ್ ಪಾರ್ಟ್ ಏನಿದೆ ಇಲ್ಲೆಲ್ಲ ಸ್ಟಿಚಿಂಗ್ ಆಗಿರೋದ್ರಿಂದ ಎಲಾಸ್ಟಿಕ್ ಥರ ಬರುತ್ತೆ. ಇಲ್ಲಿ ಫುಲ್ಲು ಟೈಟಾಗಿ ಕೂರುತ್ತೆ. ನನಗೆ ಫುಲ್ ಡ್ರೆಸ್ ತೋರಿಸ್ತೀನಿ. ಆ್ಯಕ್ಚುಲಿ ನಾನಿವಾಗ ಒಬ್ಬಳೇ ಇರೋದ್ರಿಂದ ವೀಡಿಯೋಸು ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಿಮಗೆ ಅಷ್ಟು ಗೊತ್ತಾಗ್ತಿಲ್ಲ ಅಂತ ಅನಿಸುತ್ತೆ. ಸೊ ನೋಡ್ಬೋದು ನೋಡಿ, ಡ್ರೆಸ್ ನೋಡಿ ಹೇಗಿದೆ ಅಂತ. ಈ ಥರ ಡ್ರೆಸ್ ಇರೋದು ಇದು. ಸೊ ನಿಮಗೆ ಇದು ಇನ್ನೊಂದು ಡ್ರೆಸ್ ಅಂತ ಹೇಳಿದ್ನಲ್ವ, ಇದು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕಲರು ಅಷ್ಟೇ, ಕಲರ್ ಆಗಿರ್ಬೋದು, ಬಟ್ ಈ ಸ್ಟಿಚ್ ಆಗಿರ್ಬೋದು, ಈ ಶೇಪ್ ಆಗಿರ್ಬೋದು, ಡ್ರೆಸ್ಸಿನ ಶೇಪ್ ಆಗಿರ್ಬೋದು, ಪ್ರತಿ ಒಂದು ಸೂಪರ್ ಆಗಿದೆ. ಬಟ್ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಈ ಡ್ರೆಸ್ ರೇಟ್ ಕೇಳಿಬಿಟ್ರು ಅಂತೂ ನೀವು ನಿಜವಾಗ್ಲೂ ನಂಬಲ್ಲ. ಈ ಡ್ರೆಸ್ಸಿಗೆ ಅಷ್ಟು ಕಮ್ಮಿ ರೇಟಾ ಅಂತ ಕೇಳ್ತೀರಾ? 100% ಹೌದು. ಸೊ ನೀವು ನೋಡ್ತಿರ್ಬೋದು ಡ್ರೆಸ್ಸು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಹಾಕಿದಾಗ ನಿಮಗೊಂದು ಐಡಿಯಾ ಸಿಕ್ಕಿರುತ್ತೆ ಯಾವ ಥರ ಇದು ಫಿಟ್ಟಿಂಗ್ ಕೂರುತ್ತೆ ಅಂತ ಹೇಳ್ಬಿಟ್ಟು. ಫಿಟ್ಟಿಂಗ್ ವಿಷಯದಲ್ಲೂ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಫಿಟ್ಟಿಂಗ್ ಕೂಡ. ಬಟ್ ನನಗಂತೂ ತುಂಬ ಇಷ್ಟ ಆಯಿತು. ಇದು ಅಷ್ಟೇ. ಇದು ನೋಡಿ, ಕ್ಲಾತ್ ನಿಮ್ಗೆ ಕೂಡ ಅನ್ನಿಸ್ತಿದೆ, ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಈ ಕ್ಲಾತ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಎಲ್ಲೂ ಒಂಥರ ಈ ಏನು ಹೇಳ್ತೆ ಬಬಲ್ಸ್ ಥರ ಬರುತ್ತೆ. ವಾಷಿಂಗ್ ಮಿಷನ್ಗೆ ಹಾಕಿದರೆ ಮಾತ್ರ ಬಬಲ್ಸ್ ಥರ ಬರುತ್ತೆ. ಅದು ಬಿಟ್ಟರೆ ನಾವು ಹ್ಯಾಂಡ್ ವಾಶು ಅಂದರೆ ಜಸ್ಟ್ ಒಂದು ಸೋಪಿನ ನೀರಲ್ಲಿ ಹಾಕಿ ಡಿಪ್ ಮಾಡಿಬಿಟ್ರೆ ಸೂಪರಾಗಿರುತ್ತೆ. ಇದು ಡ್ರೆಸ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ನೋಡಿ, ಸ್ಟಿಚ್ಚು ಕೂಡ ಅಷ್ಟೇ. ಇದು ಬಾಡಿ ಪಾರ್ಟು ಸ್ಟಿಚ್. ಇದು ಸಪ್ರೇಟು ಸ್ಟಿಚ್ ಇದೆ. ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ನಿಮಗೆ ಗೊತ್ತಾಗ್ತಿದೆ ನೋಡಿ. ಇಲ್ಲಿ ನೋಡಿ, ಶೇಪ್ ಕೂಡ ಅಷ್ಟೇ ನೋಡಿ, ಯಾವ ಥರ ಶೇಪ್ ಇದೆ ನೋಡಿ. ಇಲ್ಲಿ ಶೇಪ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇನ್ನು ಡೀಪ್ ವಿಷಯದಲ್ಲೂ ಅಷ್ಟೇ, ಡೀಪು ತುಂಬ ಡೀಪ್ ಬಂದುಬಿಡತ್ತಾ ಅನ್ನೋ ಥರ ಏನಿಲ್ಲ. ಬಟ್ ಇಲ್ಲಿ ನೋಡ್ಲಿಕ್ಕೆ ಹಂಗೆ ಅನಿಸುತ್ತೆ, ಡೀಪ್ ಇಲ್ಲ ಈ ಡ್ರೆಸ್ಸು. ಸ್ಲೀವ್ ಕೂಡ ಅಷ್ಟೇ ಸ್ಲೀವ್ಲೆಸ್ ಆಗಿದೆ. ಆ್ಯಂಡ್ ಇನ್ನೊಂದು ಏನು ಅಂತ ಹೇಳಿದರೆ, ನಿಮಗೆ ಇಲ್ಲಿ ನೋಡಿ, ಇದು ಬ್ಯಾಕ್ ಪಾರ್ಟ್. ಇದು ಬ್ಯಾಕಲ್ಲಿ ಈ ಥರ ಒಂದು ಕೊಟ್ಟಿದ್ದಾರೆ ಬ್ಯಾಕ್ ಸೈಡು. ಇದು ಫ್ರಂಟ್ ಅಲ್ಲ, ಬ್ಯಾಕ್ ಸೈಡು ನಿಮಗೆ ಈ ಥರ ಕೊಟ್ಟಿದ್ದಾರೆ. ಅಂದರೆ ಒಂದು ಡಿಸೈನು ಬ್ಯಾಕ್ ಸೈಡ್ ಪ್ಲೈನ್ ಬೇಡ ಅಂತ ಹೇಳ್ಬಿಟ್ಟು ಈ ಥರ ಕೊಟ್ಟಿದ್ದಾರೆ. ಈ ಥರ ಇದು ಬ್ಯಾಕ್ ಸೈಡು.
ಸರಿನಾ? ಓಕೆ, ಇವಾಗ ನಿಮಗೆ ಒಂದು ಐಡಿಯಾ ಬಂದಿದೆ ಅಂತ ನಾನು ಅಂದ್ಕೊತೀನಿ. ಓಕೆ, ಇದರ ರೇಟ್ ಎಷ್ಟು ಅಂತ ಹೇಳ್ತೀನಿ. ಇದರ ರೇಟ್ ಬಂದು, ಇದು ರಿಯಲ್ ರೇಟ್ ಬಂದುಬಿಟ್ಟು 799 ರೂಪಾಯಿ, ಅಂದರೆ 800 ರೂಪಾಯಿ ಇದು ರಿಯಲ್ ರೇಟ್ ಇದು, ಸರಿನಾ? ಬಟ್ ನಾನು ಕೊಟ್ಟಿದ್ದು ನೀವೇ ನೋಡಿ, ಅಂದರೆ ಬರೀ 300 ರೂಪಾಯಿಗೆ ನಾನು ಕೊಟ್ಟಿದ್ದು. ನಿಜವಾಗ್ಲೂ ನಂಬಲಿಕ್ಕಾಗಲ್ಲ ಅಲ್ವಾ? ಎಸ್ ಹೌದು, 300 ರೂಪಾಯಿಗೆ ನಾನಿದು ಕೊಟ್ಟಿದ್ದು. ಮತ್ತು ಬ್ರ್ಯಾಂಡೆಡ್ ಡ್ರೆಸ್ಸೇ ಇದು. ನಿಮಗೆ ಗೊತ್ತು, ನೀವು ಆಲ್ಮೋಸ್ಟು ಟೆಕ್ಸ್ಟ್ ಮಾರ್ಟಿಗೆ ಹೋದರೆ ನಿಮಗೆ ಗೊತ್ತಿರುತ್ತೆ ಕ್ಲಾತ್ ಹೇಗಿರುತ್ತೆ, ಡ್ರೆಸ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಅಲ್ಲಿ ಏನು ಅಂತ ಹೇಳಿದರೆ MRP ರೇಟ್ ಇದ್ದರೆ ಅದಕ್ಕೆ ಡಿಸ್ಕೌಂಟಾಗಿ ಯಾವಾಗಲೂ ಕೊಡ್ತಾರೆ. ಅದು ಇವಾಗ ಫಾರ್ ಎಕ್ಸಾಂಪಲ್ 799 ಇದೆ ಅಂತ ಹೇಳಿದರೆ 799 ಕೊಡಲ್ಲ ಅವರು. ಅದರಲ್ಲಿ ಡಿಸ್ಕೌಂಟ್ ಮಾಡಿಬಿಟ್ಟು ಯಾವಾಗಲೂ ಡ್ರೆಸ್ಗಳು ಹೆಚ್ಚಾಗಿ ಅಲ್ಲಿ ಇರುತ್ತೆ. ಬಟ್ ನನಗಂತೂ ಈ ಡ್ರೆಸ್ಸು ತುಂಬಾ ಇಷ್ಟ ಆಯಿತು. ನೆಕ್ಸ್ಟು ನಾನು ತೊಗೊಂಡಿರೋ ಡ್ರೆಸ್ ಇನ್ನೊಂದು. ಇದು ಯಾವ ಥರ ಇದೆ ಅಂದರೆ ಒಂಥರ ಚೆನ್ನಾಗಿದೆ. ಇದು ಯಾವ ಥರ ಅಂತ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಗೊತ್ತಾಗ್ತಿಲ್ಲ ನನಗೆ. ಬಟ್ ಹಾಕಿದಾಗ ಕೂಲಾಗಿರುತ್ತೆ. ಒಂಥರ ಬಲೂನ್ ಮೇಲ್ಗಡೆ ಶೇಪ್ ಬಂದು ಬಲೂನ್ ಥರ ಬರುತ್ತೆ. ಸ್ಲೀವ್ಲೆಸ್ ಆಗಿದೆ. ಒಂಥರ ಚೆನ್ನಾಗಿದೆ ಈ ಡ್ರೆಸ್ಸು ಕೂಡ ಅಷ್ಟೇ. ಮತ್ತು ಡಿಸೈನು ಅಷ್ಟೇ ನಿಮಗೆ ಗೊತ್ತಾಗ್ತಿದೆ ನೋಡಿ, ಪ್ರಿಂಟ್ ಥರ. ಅಂದರೆ ಒಂಥರ ಈ ಪೇಂಟಿಂಗಲ್ಲಿ ಕಲರ್ಸ್ ಪೇಂಟಿಂಗು ಇದು ಮಾಡಿರ್ತಾರಲ್ಲ ಕ್ಲಾತ್, ಆ ಥರ ಇದೆ ಇದು. ಕ್ಲಾತ್ ವೇಸ್ ಅಷ್ಟೇ ತುಂಬ ಚೆನ್ನಾಗಿದೆ. ಕ್ಲಾತು ಅಷ್ಟೇ ತುಂಬ ಚೆನ್ನಾಗಿದೆ. ಪ್ರಿಂಟ್ ಇದು ಹೋಗುತ್ತಾ ಅಂದರೆ ಖಂಡಿತವಾಗ್ಲೂ ಪ್ರಿಂಟ್ ಹೋಗಲ್ಲ ನೋಡಿ, ಪ್ರಿಂಟ್ ಹೋಗಲ್ಲ. ಇದು ಕ್ಲಾತು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಓಕೆ, ಈ ಡ್ರೆಸ್ಸು ಚೆನ್ನಾಗಿದೆ. ಇದು ಹೇಗಿದೆ ಅನ್ನೋದನ್ನು ನಾನು ನಿಮಗೆ ಫುಲ್ ತೋರಿಸ್ತೀನಿ ನೋಡಿ. ಇವಾಗ ಗೊತ್ತಾಗ್ತಿದೆ ನನಗೆ ಈ ಡ್ರೆಸ್ ಹೇಗಿದೆ ಅಂತ ಹೇಳ್ಬಿಟ್ಟು. ಅಂದರೆ ಇದು ಸ್ಕರ್ಟೇನೇ ಇದು. ಬಟ್ ಏನು ಅಂತ ಹೇಳಿದ್ರೆ ಟಾಪ್ ಹತ್ರ ಮಾತ್ರ ಬಲೂನ್ ಥರ ಬರುತ್ತೆ. ಈ ಕ್ರಾಪ್ ಟಾಪ್ಗಳಲ್ಲಿ ಬಲೂನ್ ಟಾಪ್ ಅಂತ ಬರುತ್ತಲ್ವಾ, ಈ ಜೀನ್ಸಿಗೆಲ್ಲ ವೇರ್ ಮಾಡ್ತೀವಲ್ವ ನಾವು, ಆ ಥರ ಇದೂ ಅಷ್ಟೇ ಬಲೂನ್ ಥರ ಬರುತ್ತೆ. ಮೇಲ್ಗಡೆ ಆ ಶೇಪು ಬರುತ್ತೆ, ಸರಿನಾ? ಇಲ್ಲಿ ನೋಡಿ, ಇಲ್ಲಿ ಎಲಾಸ್ಟಿಕ್ಕು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಗೊತ್ತಾಗ್ತಿದೆ, ಇದು ಫಿಟ್ಟಿಂಗಿಗೋಸ್ಕರ ಎಲಾಸ್ಟಿಕ್ ಕೊಟ್ಟಿರೋದು. ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಇದಿಷ್ಟು ಎಲಾಸ್ಟಿಕ್ ಇದು ಆ್ಯಕ್ಚುಲಿ. ಇದು ಅಂದರೆ ಈ ಮೇಲ್ಗಡೆ ಪಾರ್ಟು ಸ್ಟಿಚಿಂಗ್ ಕೂರ್ಲಿಕ್ಕೂ ಅಂದರೆ ಫಿಟ್ಟಿಂಗ್ ಕೂರ್ಲಿಕ್ಕೋಸ್ಕರ ಇದು ಕೊಟ್ಟಿರೋದು ಎಲಾಸ್ಟಿಕ್ಕು. ಓಕೆ, ಇದು ನೋಡಿ ಸ್ಲೀವು ಆದ್ರೂ ಅಷ್ಟೇ ತುಂಬ ಏನು ಬ್ರಾಡಾಗಿಲ್ಲ. ಸ್ಲೀವು ಆರಾಮಾಗಿ ವೇರ್ ಮಾಡ್ಬೋದು. ನಾರ್ಮಲಾಗಿ ಹೇಗೆ ಸ್ಲೀವ್ಲೆಸ್ ಬರುತ್ತೋ ಅದೇ ಥರ ಇದೆ. ತುಂಬ ಏನು ಡೀಪಾಗಿ ಸ್ಲೀವ್ ಕಡೆ ಏನು ತುಂಬ ಡೀಪ್ ಇದೆಯಾ ಅನ್ನೋ ಥರ ಏನೂ ಇಲ್ಲ. ಇದು ಅಷ್ಟೇ ಸೇಮು. ಆ್ಯಂಡ್ ಇದು ನೆಕ್ ಪಾರ್ಟ್ ಯಾವ ಥರ ಮಾಡಿದ್ದಾರೆ ಅಂತ ಹೇಳಿದರೆ, ಇಲ್ಲಿ ಡೀಪ್ ಥರ ಬರುತ್ತೆ, ಬಟ್ ಡೀಪ್ ಇಲ್ಲ. ಇದು ನಾನೀಗ ತೊಗೊಂಡಿರೋ ಡ್ರೆಸ್ಸು ನೋಡಲಿಕ್ಕೆಲ್ಲ ಡೀಪ್ ಥರ ಇದೆ, ಬಟ್ ಡೀಪ್ ಯಾವುದೂ ಇಲ್ಲ. ನಾನು ಇವಾಗ ತೊಗೊಂಡಿರೋ ಡ್ರೆಸ್ ಯಾವುದೂ ಇಲ್ಲ. ಓಕೆ, ಇಲ್ಲಿ ಡೀಪ್ ಥರ ಇದೆ. ಓಕೆನಾ? ಬ್ಯಾಕು ಅಂತೂ ಒಂಚೂರು ಡೀಪ್ ಬರೋಲ್ಲ ಈ ಡ್ರೆಸ್ಸಲ್ಲಿ. ಆ 2 ಡ್ರೆಸ್ಸಲ್ಲಿ ಒಂದು ಡ್ರೆಸ್ಸಿಗೆ ಮಾತ್ರ ಸ್ವಲ್ಪ ಲೈಟಾಗಿ ಬರುತ್ತೆ ಡೀಪು. ಅದನ್ನು ಹೇಳಿದ್ನಲ್ಲ, ಡಿಸೈನ್ ಆ ಥರ ಬರುತ್ತೆ. ಬಿಟ್ಟರೆ ಈ ಡ್ರೆಸ್ಸಲ್ಲಿ ಡೀಪ್ ಅನ್ನೋದೇ ಇಲ್ಲ. ಓಕೆನಾ? ಆ್ಯಂಡ್ ಇದಕ್ಕೇನು ಮಾಡಿದ್ದಾರೆ, ಒಂದು ಥ್ರೆಡ್ ಥರ ಕೊಟ್ಟಿದ್ದಾರೆ. ಇದು ಏನಕ್ಕೆ ಅಂದರೆ ಫಿಟ್ಟಿಂಗಿಗೋಸ್ಕರ ಅಷ್ಟೇ. ಜಸ್ಟ್ ಅಂದರೆ ಹೀಗೆ ಹಾಕಿದಾಗ ಹೀಗಾಗಬಾರ್ದು, ಹೀಗೆ ಬೀಳಬಾರ್ದು ಅನ್ನೋಕ್ಕೋಸ್ಕರ ಇಲ್ಲಿ ಜಸ್ಟ್ ಸುಮ್ಮನೆ ಕುತ್ತಿಗೆಗೆ ಒಂದು ಸಣ್ಣದಾಗಿ ಕಟ್ಕೊಳಕ್ಕೋಸ್ಕರ ಅಷ್ಟೇ ಇದು. ಆ್ಯಂಡ್ ಇದು ಮಾಮೂಲಿ ನಿಮಗೆ ಸ್ಕರ್ಟ್ ಎಲ್ಲ ಹೇಗೆ ಬರುತ್ತೋ ಆ ಥರ ಸ್ಕರ್ಟ್ ಇದೆ. ಇದು ಸ್ವಲ್ಪ ಲೆಂತ್ ಇದೆ. ಇದು ತುಂಬ ಶಾರ್ಟಾಗೇನಿಲ್ಲ, ಲೆಂತ್ ಇದೆ. ಲೆಂತ್ ಆಗಿರೋಂಥ ಡ್ರೆಸ್. ನೋಡಿ, ಇಷ್ಟು ಲೆಂತ್ ಬರುತ್ತೆ. ಅಂದರೆ ಹತ್ತಿರ ನೀಸ್ ಲೆಂತ್ ಬರುತ್ತೆ ಈ ಡ್ರೆಸ್ಸು. ನಾನು ಹಾಕಿದಾಗ ನೀಸ್ ಲೆಂತ್ ಬರುತ್ತೆ. ತುಂಬ ಹೈಟ್ ಇರೋರಿಗಾದರೆ ನಾರ್ಮಲಾಗಿ ಬರುತ್ತೆ. ಇಲ್ಲ ಅಂತೇಳಿದ್ರೆ ನಾರ್ಮಲ್ ಓಕೆ 5.5, 6 ಇರೋರಿಗೆ ನೀಸ್ ಲೆಂತ್ ಬರುತ್ತೆ. ಇದು ನೀಸ್ಗಿಂತ ಒಂದು ಸ್ವಲ್ಪ ಜಾಸ್ತಿನೇ ಬರುತ್ತೆ. ಕ್ಲಾತ್ ವೇಸ್ ಅಷ್ಟೇ, ಕ್ಲಾತು ಅಷ್ಟೇ ತುಂಬಾ ಚೆನ್ನಾಗಿದೆ. ಕ್ಲಾತು ಅಷ್ಟೇ ಎಲ್ಲೂ ತುಂಬ ಇದು ನೋಡಲಿಕ್ಕೆ ಹೇಗೆ ಅನಿಸುತ್ತೆ ಅಂದರೆ ತುಂಬ ತೆಳುವಾಗಿದೆಯಾ ಅನ್ನೋ ಥರ ಅನಿಸುತ್ತೆ. ಬಟ್ ತೆಳು ಇಲ್ಲ, ಇದು ಚೆನ್ನಾಗಿದೆ ಡ್ರೆಸ್. ಈ ರೇಟಿಗೆ ಕೊಡ್ಬೋದು. ಈ ಡ್ರೆಸ್ ಏನು ಮೋಸ ಇಲ್ಲ ಈ ಡ್ರೆಸ್ಸಿಗೆ. ಆಮೇಲೆ ಇನ್ನೊಂದು ಹೇಳಿದೆ, ಸ್ಲೀವಲ್ಲಿ ಯಾವ ಥರ ಅಂದರೆ ಈ ಥರ ಬಂದಿದೆ, ಈ ಥರ ಬಫ್ಫು
ಸ್ಲೀವ್ಲೆಸ್ಸೇ, ಬಟ್ ಶೋಲ್ಡರ್ ಹತ್ರ ಈ ಥರ ಬಂದಿದೆ. ಇಲ್ಲೂ ಸ್ಟಿಚ್ ಆಗಿರುತ್ತೆ, ಇಲ್ಲೂ ಸ್ಟಿಚ್ ಆಗಿರುತ್ತೆ. ಹಾಕಿದಾಗ ಹೀಗೆ ಬರುತ್ತೆ. ಒಂದು ಸೆಕೆಂಡ್, ಹೀಗೆ ಬರುತ್ತೆ ಹಾಕಿದಾಗ. ಶೋಲ್ಡರ್ ಈ ಥರ ಬರುತ್ತೆ. ಓಕೆ, ಇವಾಗ ನಿಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಬಟ್ ಇದರ ರೇಟ್ ಎಷ್ಟು ಅನ್ನೋದನ್ನು ಇವಾಗ ನಾನು ನಿಮಗೆ ತಿಳಿಸ್ತೀನಿ. ಬಟ್ ರಿಯಲ್ ಅಮೌಂಟು ಇದರಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ನಾನು ಕೊಟ್ಟಿರೋ ರೇಟ್ ಕೂಡ ಅಷ್ಟೇ ಇದೆ. ಇದು ನಾನು ಕೊಟ್ಟಿರೋದು 249 ರೂಪಾಯಿ, ಅಂದರೆ 1 ರೂಪಾಯಿ ಕಮ್ಮಿ, 250 ರೂಪಾಯಿ. ಇದು ಸೈಜು ಸ್ಮಾಲ್ ಅಂತ ಎಸ್ ಅಂತ ಹಾಕಿದ್ದಾರೆ. ಬಟ್ ಎಸ್ ಅಂದರೆ ಇದನ್ನು ಆರಾಮಾಗಿ ಒಂದು 40 ಸೈಜ್ ಏನು ಬಸ್ಟ್ ಸೈಜ್ ಇರುತ್ತೋ ಅವ್ರು 40, 42, 44ವರೆಗೂ ಈ ಡ್ರೆಸ್ ಮಾತ್ರ ಪರ್ಟಿಕ್ಯುಲರ್ ಆಗಿ ಹಾಕ್ಬೋದು. ತುಂಬ ಚೆನ್ನಾಗಿದೆ. ಆ್ಯಂಡ್ ಇದಿಷ್ಟು ನಾನು ತೊಗೊಂಡಿರೋದು ಟೆಕ್ಸ್ಟ್ ಮಾರ್ಟಲ್ಲಿ ತೊಗೊಂಡಿರೋ ಅಂತಹ ಡ್ರೆಸ್. ನಾನು ತೊಗೊಂಡಿರೋ ಅಂತಹ ಡ್ರೆಸ್ ಟೆಕ್ಸ್ಟ್ ಮಾರ್ಟಲ್ಲಿ ನೋಡ್ಬೋದು. ಬಟ್ ನನಗೆ ಈ 3 ಡ್ರೆಸ್ಸಲ್ಲಿ ತುಂಬ ಇಷ್ಟ ಆಗಿರೋ ಡ್ರೆಸ್ ಅಂದರೆ ಗ್ರೀನ್. ಈ ಡ್ರೆಸ್ಸು ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಒಂಥರ ಏನೋ ಹಾಕದ ಫಿಟ್ಟಿಂಗ್ ಆಗಿ ಸಕ್ಕದಾಗಿ ಬಂದುಬಿಟ್ಟಿದೆ ಡ್ರೆಸ್. ಬಟ್ ಈ ಡ್ರೆಸ್ ನನಗೆ ತುಂಬ ಇಷ್ಟ ಆಯಿತು. ಇದನ್ನು ನನಗೆ ನಮ್ಮ ಮಮ್ಮಿ ಕೊಡಿಸಿದ್ದು. ನನಗೆ ನಿನ್ನೆ ಆಚೆ ಹೋದಾಗ ನಮ್ಮ ಮಮ್ಮಿ ನನಗೆ ಈ ಡ್ರೆಸ್ನ ಕೊಡಿಸಿದ್ದು. ಆ್ಯಂಡ್ ಆಮೇಲೆ ಇನ್ನೊಂದು ಏನು ಅಂತ ಹೇಳಿದರೆ, ನಾನು ಅಲ್ಲೇ ಹೋಗಿದ್ದೆ ಅಲ್ವಾ, ಅದ್ರ ಎದುರುಗಡೆನೇ ಒಂದು 2-3 ಶಾಪಲ್ಲಿ ಬೆಲ್ಟ್ ಇತ್ತು. ನನಗೂ ಬೆಲ್ಟ್ ಬೇಕಾಗಿತ್ತು, ಕೆಲವೊಂದೊಂದು ಡ್ರೆಸ್ಗಳಿಗೆ ಬೆಲ್ಟ್ ಹಾಕಲಿಕ್ಕೆ ಮತ್ತು ಜೀನ್ಸಿಗೆಲ್ಲ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತೊಗೊಬಂದೆ. ಅದನ್ನು ಕೂಡ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲೇ ತೋರಿಸ್ತಾ ಇದ್ದೀನಿ. ಎಸ್, ಇದೇ ಬೆಲ್ಟು, ಇದೇ ತೊಗೊಂಬಂದಿರೋದು ಬೆಲ್ಟು. ಲೆಂತು ಅಷ್ಟೇ ಪರವಾಗಿಲ್ಲ ಇದೆ, ಸಾಕಲ್ವಾ ಬೆಲ್ಟು, ಲೆಂತ್ ಇಷ್ಟೇ. ಎಸ್ ನೋಡಿ, ಇದೇ ಬೆಲ್ಟ್. ಅಲ್ಲಿ ಹೋದಾಗ ನನ್ನ ಹತ್ರ ಇತ್ತು, ಬಟ್ ಈ ಬೆಲ್ಟ್ ನೋಡಿಬಿಟ್ಟು ಯಾಕೋ ಒಂಥರ ಚೆನ್ನಾಗಿ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಜೀನ್ಸ್ ಹಾಕಿದಾಗ ಚೆನ್ನಾಗಿರುತ್ತೆ ಅಂತ. ಡಿಸೈನ್ ಕೂಡ ಅಷ್ಟೇ ಇಷ್ಟ ಆಯಿತು. ನೋಡಿ ಡಿಸೈನ್, ಇದೇನು ಲೆದರ್ ಅಲ್ಲ, ಸುಮ್ಮನೆ ಹಾಗೆ ನಾರ್ಮಲಾಗಿ ಇರುತ್ತಲ್ವ. ಇದ್ರ ರೇಟು ಏನು ತುಂಬ ಇಲ್ಲ, ಬರೀ 100 ರೂಪೀಸ್ ಕೊಟ್ಟಿದ್ದು ನಾನು ಅಷ್ಟೇ. 100 ರೂಪೀಸಿಗೆ ಈ ಬೆಲ್ಟು ನಾನು ತೊಗೊಂಡೆ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಾನು ತೊಗೊಂಡಿರೋ ಅಂತಹ ಡ್ರೆಸ್ಗಳನ್ನು ಕೂಡ ನಿಮಗೆ ನಾನು ತೋರಿಸಿದ್ದೀನಿ. ಟೆಕ್ಸ್ಟ್ ಮಾರ್ಟಲ್ಲಿ ತೊಗೊಂಡಿರೋ ಅಂತಹ ಡ್ರೆಸ್ ಅಂತ ಹೇಳ್ಬಿಟ್ಟು. ಓಕೆ, ನನಗಂತೂ ತುಂಬ ಇಷ್ಟ ಆಯಿತು. ನನಗಲ್ಲಿ ಹೋಗಿದ್ದು ಖುಷಿ ಆಯಿತು, ನನಗೆ ಡ್ರೆಸ್ಸು ಸಿಕ್ತು. ನಾನು ಇವಾಗ ತೊಗೊತಾ ಇಲ್ಲ ಶಾಪಲ್ಲಿ, ತುಂಬ ವರ್ಷದಿಂದನೂ, ಅಂದರೆ ಸ್ವಲ್ಪ ವರ್ಷದಿಂದ, ಒಂದು 5-6 ವರ್ಷದಿಂದ ನಾನು ಟೆಕ್ಸ್ಟ್ ಮಾರ್ಟಲ್ಲಿ ಹೋದಾಗ ನಾನು ಡ್ರೆಸ್ನ ತೊಗೊಂಬರ್ತೀನಿ. ಕೆಲವೊಂದೊಂದು ಹಾಕಿದ್ದೀನಿ ವೀಡಿಯೋಸಲ್ಲಿ, ನೀವು ನೋಡಿರ್ಬೋದು ಅಂತ ಅಂದ್ಕೊತೀನಿ. ಬಟ್ ನನಗಂತೂ ತುಂಬ ಇಷ್ಟ ಆಯಿತು ಈ ಡ್ರೆಸ್ಸು. ನಾನು ಬೈ ಮಾಡಿದ್ದೆ. ನಿಮಗೂ ಇಷ್ಟ ಆದಲ್ಲಿ ನೀವು ಕೂಡ ಹೋಗ್ಬಿಟ್ಟು ಬೈ ಮಾಡಿ, ಟೆಕ್ಸ್ಟ್ ಮಾರ್ಟಿಗೆ ಹೋಗ್ಬಿಟ್ಟು ನೀವು ಕೂಡ ಡ್ರೆಸ್ನ ತೊಗೊಬೋದು. ನಿಮ್ಗೆ ಇಷ್ಟ ಬಂದಿರೋ ಅಂಥ ಡ್ರೆಸ್ನ ನೋಡಿಬಿಟ್ಟು. ಅಲ್ಲಿ ಇನ್ನೊಂದು ಏನು ಅಂತ ಹೇಳಿದರೆ, ಡ್ರೆಸ್ ತೊಗೊಂಬಂದುಬಿಡ್ತೀನಿ, ಸೈಜ್ ಆಗುತ್ತೋ ಇಲ್ಲೋ ಅನ್ನೋ ಭಯ ಬೇಡ. ಅಲ್ಲೇ ಕೂಡ ಡ್ರೆಸ್ಸಿಂಗ್ ರೂಮ್ ಇದೆ, ಅಲ್ಲೇ ಕೂಡ ನೀವು ವೇರ್ ಮಾಡಿಕೊಂಡು ಹಾಕ್ಕೊಂಡು ನಿಮಗೆ ಫಿಟ್ಟಿಂಗ್ ಇದೆಯೋ ಇಲ್ವೋ ಅಂಥೇಳಿ ನಿಮಗೆ ಅಲ್ಲೇ ಒಂದು ಐಡಿಯಾ ಸಿಗುತ್ತೆ. ಇದ್ದಿದ್ದು ತೊಗೊಂಬರ್ಬೋದು, ಇಲ್ದಿರೋದನ್ನು ಅಲ್ಲೇ ರಿಸೆಕ್ಟ್ ಮಾಡಿ ಬಿಟ್ಟು ಬರ್ಬೋದು. ಬಟ್ ನನಗೆ ಈ ಡ್ರೆಸ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿದ್ದೀನಿ. ನನಗೆ ಅಮೌಂಟು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ಕ್ಲಾತು ಕೂಡ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಂತ ಹೇಳ್ತಾ, ಭಾಳ ಯಾಕೋ ಇವತ್ತು ಬಾಯಿ ತೊದಲ್ತಾ ಇದೆ, ಯಾಕೋ ಏನೋ ಟಂಗ್ ಟ್ವಿಸ್ಟ್ ಆಗ್ತಾನೇ ಇಲ್ಲ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಮತ್ತೊಂದು ಸಲ ಕೇಳ್ತಾ ಇದ್ದೀನಿ, ಈ ವಿಡಿಯೋ ಅಂತ ಅಲ್ಲ, ನಂದು ಯಾವುದೇ ವೀಡಿಯೋಸ್ ಆದ್ರೂ ಪ್ಲೀಸ್ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ನನ್ನ ಚಾನಲ್ ಮೇಲೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೊಂದೇನು ಅಂತ ಹೇಳಿದರೆ, ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ನನ್ನ ಚಾನಲ್ ಮೇಲೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಹೆಚ್ಚಿನ ವಿಡಿಯೋ ಜೊತೆ ಮತ್ತೆ ನಾನು ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು. ಲವ್ ಯು ಆಲ್.